ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಮತ್ತೊಂದು ಕಡೆ ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಯ ಗಜಪಡೆಗಳ ತಾಲೀಮು ಜೋರಾಗಿದೆ. ನಾನೀಗ ಮೈಸೂರಿನ ಹೃದಯ ಭಾಗದಲ್ಲಿ KR ಸರ್ಕಲ್ನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, KR ವೃತ್ತದಲ್ಲಿ ಅಂದರೆ ಭರ್ಜರಿಯಾಗಿ ಗಜಪಡೆಗಳು ತಾಲೀಮಿನಲ್ಲಿ ತೊಡ್ಕೊಂಡಿದ್ದೇವೆ. ಒಟ್ಟು ಮೊದಲ ತಂಡದಲ್ಲಿ 9 ಆನೆಗಳು ಏನು ಬಂದಿದ್ವು, ಆ 9 ಆನೆಗಳು ತಾಲೀಮನ್ನು ನಡೆಸ್ತಾ ಇದ್ವು. ಇದೀಗ ನಿನ್ನೆಯಷ್ಟೇ ಎರಡನೇ ತಂಡದಲ್ಲಿ 5 ಆನೆಗಳು ಬಂದಿದ್ದಾವೆ. ಒಟ್ಟು 14 ಆನೆಗಳ ಭರ್ಜರಿ ತಾಲೀಮು ಈಗ ಮೈಸೂರಿನ ರಾಜಬೀದಿಗಳಲ್ಲಿ ಆರಂಭವಾಗಿದೆ. ಅಂದರೆ ಈ ಹಿಂದೆ ಮೊದಲ ತಂಡದಲ್ಲಿ ಅಭಿಮನ್ಯು ಆನೆ, ಧನಂಜಯ ಆನೆ, ಕಾವೇರಿ, ಲಕ್ಷ್ಮಿ, ಭೀಮಾ, ಏಕಲವ್ಯ, ಮಹೇಂದ್ರ, ಕಂಜನ್ ಆನೆ ಹಾಗೂ ಪ್ರಶಾಂತ ಆನೆಗಳು ಬಂದಿದ್ವು. 9 ಆನೆಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ತಾಲೀಮನ್ನು ನಡೆಸ್ತಾ ಇದ್ವು. ಇದೀಗ ಎರಡನೇ ತಂಡದಲ್ಲಿ ಶ್ರೀಕಂಠ ಆನೆ, ಸುಗ್ರೀವ, ಗೋಪಿ ಆನೆ ಮತ್ತೆ ಮೊದಲ ಬಾರಿಗೆ ರೂಪಾ ಮತ್ತೆ ಹೇಮಾವತಿ ಅನ್ನೋ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆನೆಗಳನ್ನು ಕರೆತರಲಾಗಿದೆ. ಒಟ್ಟು ಇದೀಗ 14 ಆನೆಗಳ ಈ ಗಜಪಡೆಯ ಕಲರವ ಏನಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ಜೋರಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಮೈಸೂರಿನ ಅಂದರೆ ದಸರಾ ಜಂಬೂ ಸವಾರಿ ಸಾಗುವಂತಹ ಸಯಾಜಿಯವರ ರಸ್ತೆ ಅಂದರೆ ರಾಜಬೀದಿ ಅಂತಲೇ ಪ್ರಖ್ಯಾತಿ ಹೊಂದಿರುವಂಥ ಈ ಒಂದು ರಸ್ತೆಯಲ್ಲಿ ಗಜಪಡೆಯ ತಾಲೀಮು ಈಗಾಗಲೇ ಜೋರಾಗಿ ನಡೆದಿದೆ. ಅಷ್ಟೇ ಅಲ್ಲ, ಈಗಾಗಲೇ ಎರಡನೇ ತಂಡದಲ್ಲಿ ಏನು ಆನೆಗಳು ಬಂದಿದ್ವು ಅವುಗಳಿಗೆ ತೂಕ ಪರೀಕ್ಷೆ ಮಾಡಿಸುವಂಥ ಕೆಲಸವನ್ನು ಸಹ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಅಂದರೆ ಈ ಒಂದು ತೂಕ ಪರೀಕ್ಷೆಯಲ್ಲಿ ಸುಗ್ರೀವ ಆನೆ ಏನಿದೆ ಅದು 5545 kg ತೂಗುವ ಮುಖಾಂತರವಾಗಿ ಅತ್ಯಂತ ಹೆಚ್ಚು ತೂಕವನ್ನು ಹೊಂದಿದಂತಹ ಆನೆಯನ್ನು ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಇದಾದ ನಂತರ ಏನು ಶ್ರೀಕಂಠ ಆನೆ ಇದೆ, ಆ ಶ್ರೀಕಂಠ ಆನೆ 5540 kg ತೂಗ್ತಾ ಇದೆ. ಈ ಶ್ರೀಕಂಠ ಆನೆ ಸಹ ಒಂದು ವಿಶೇಷತೆಯನ್ನು ಹೊಂದಿರುವಂಥದ್ದು. ಯಾಕಂದರೆ ಇದು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ತಂದೆ ಏನಿದ್ದಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಹೆಸರಿನ ಆನೆ ಇದಾಗಿದೆ. ಯಾಕಂದರೆ ಶ್ರೀಕಂಠ ಅಂತೇಳಿ ಇದಕ್ಕೆ ನಾಮಕರಣ ಮಾಡಿದ್ದು ಸಹ ಒಂದು ವಿಶೇಷ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ವಿಧಿವಶರಾದ ನಂತರ ಅದಾದ ಸ್ವಲ್ಪ ದಿನಕ್ಕೆ ಈ ಒಂದು ಆನೆ ಏನಿದೆ ಶ್ರೀಕಂಠ ಆನೆ ಆಸನದ ಬಳಿ ಸೆರೆ ಸಿಗ್ತದೆ. ಆ ಆಸನದ ಬಳಿ ಸೆರೆ ಸಿಕ್ಕ ನಂತರ ಆ ಆನೆಗೆ ಶ್ರೀಕಂಠ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಸೊ ಹೀಗಾಗಿ ಈಗಾಗಲೇ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ರವರು ಆ ಕಾಡಿಗೆ ಹೋಗಿ ಆ ಶಿಬಿರಕ್ಕೆ ಹೋಗಿ ಆ ಶ್ರೀಕಂಠ ಆನೆಯನ್ನು ನೋಡಿ ಅದಕ್ಕೆ ಒಂದು ಗೌರವವನ್ನು ಸಲ್ಲಿಸಿ ಬಂದದಂತೂ ಆಗಿತ್ತು. ಹೀಗಾಗಿ ಇದೇ ಮೊದಲ ಬಾರಿಗೆ ಶ್ರೀಕಂಠ ಆನೆ ಸಹ ದಸರೆಯಲ್ಲಿ ಭಾಗವಹಿಸ್ತಾ ಇದೆ. ಈ ಬಾರಿ ಎಲ್ಲರ ಪ್ರಮುಖ ಆಕರ್ಷಣೆ ಆಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಭಾಗವಹಿಸ್ತಾ ಇರುವಂತಹ ಹೇಮಾವತಿ ಆನೆ ಏನಿದೆ ಆ ಹೇಮಾವತಿ ಆನೆ ಸಹ ಅತ್ಯಂತ ಚಿಕ್ಕ ವಯಸ್ಸಿನ ಆನೆ ಇದಾಗಿದೆ. 11 ವರ್ಷದ ಈ ಒಂದು ಆನೆ ಈ ಬಾರಿ ದಸರೆಯಲ್ಲಿ ಭಾಗವಹಿಸ್ತಾ ಇದೆ. ಹೀಗಾಗಿ ಒಟ್ಟು ಒಂದೊಂದು ಆನೆಗಳು ಒಂದೊಂದು ವಿಶೇಷವಾದಂತಹ ಗುಣಗಳನ್ನು ಹೊಂದಿದೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಒಟ್ಟು 14 ಆನೆಗಳು ಸಹ ಭಾಗವಹಿಸ್ತಾ ಇದ್ದಾವೆ. ಈಗಾಗಲೇ 14 ಆನೆಗಳಿಗೆ ತಾಲೀಮನ್ನು ಕೊಡುವಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಮೈಸೂರು ಅರಮನೆಯಿಂದ ಆರಂಭವಾಗಿ ಇವತ್ತು ಮೊದಲ ದಿನ 14 ಆನೆಗಳಿಗೂ ತಾಲೀಮನ್ನು ಮೈಸೂರಿನ ಆಯುರ್ವೇದ ವೃತ್ತದವರೆಗೂ ಸಹ ಕರೆದುಕೊಂಡೋಗಿ ವಾಪಸ್ಸು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ವಿಶ್ವವಿಖ್ಯಾತ ದಸರೆಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ ಮೆರವಣಿಗೆ. ಜಂಬೂ ಸವಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಸಾಗುವಂತಹ ಅಭಿಮನ್ಯು ಆನೆ ಸಾಕಷ್ಟು ಗಜಗಾಂಭೀರ್ಯವಾಗಿ ಹೆಜ್ಜೆ ಆಗ್ತಾ ಇರುವಂಥದ್ದು. ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಆನೆಗಳು ಸಹ ಅಂದರೆ ಸರತಿ ಸಾಲಿನಲ್ಲಿ ವಾಪಸ್ಸು ಅರಮನೆಯತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ತಾಲೀಮು ಬಹುತೇಕ ಯಶಸ್ವಿಯಾಗಿರುವಂಥದ್ದು. ಯಾಕಂದರೆ 9 ಆನೆಗಳಿಗೆ ತಾಲೀಮನ್ನು ನಡೆಸಲಾಗ್ತಾ ಇತ್ತು. ಸೊ ಒಟ್ಟು 14 ಆನೆಗಳನ್ನು ನೋಡ್ಬೋದು. ನೀವು 4ನೇ ಆನೆಯನ್ನು ನೀವೇನು ನೋಡ್ತಾ ಇದ್ದೀರಾ ಅದೇ ಅತ್ಯಂತ ಕಿರಿಯದಾದಂತಹ ಆನೆ ಹೇಮಾವತಿ ಆನೆ ಏನಿದೆ. ಸೊ ಅದು ಈ ಬಾರಿ ದಸರೆಯಲ್ಲಿ ಭಾಗವಹಿಸ್ತಾ ಇರುವಂಥ ಅತ್ಯಂತ ಚಿಕ್ಕ ವಯಸ್ಸಿನ ಆನೆ ಆಗಿದೆ. ಅದು ಮಕ್ಕಳು ಸೇರಿದಂತೆ ಎಲ್ರಿಗೂ ಅತ್ಯಂತ ಆಕರ್ಷಣೆಯ ಕೇಂದ್ರ ಬಿಂದು ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಹೀಗಾಗಿ ಈ ಆನೆಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ನಿಂತಿದ್ದಾರೆ. ಸೊ ಅವುಗಳ ಜೊತೆ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದು. ಮತ್ತು ನೀವು ನೋಡ್ತಾ ಇರ್ಬೋದು ಎಲ್ಲ ಆನೆಗಳಿಗೆ ಆ ತುಳಸಿ ಮಾಲೆ ಮತ್ತು ಹಾರ ಏನಿದೆ ಅದು ಸಾರ್ವಜನಿಕರೇ ಪ್ರೀತಿಯಿಂದ ಗೌರವಪೂರ್ವಕವಾಗಿ ದಸರಾ ಆನೆಗಳಿಗೆ ನೀಡಿರುವಂಥದ್ದು. ಸೊ ಆ ಒಂದು ಹೂವಿನ ಒಂದು ಸೇವೆ ಏನಿದೆ ಪ್ರತಿನಿತ್ಯ ಅವು ಏನು ತಾಲೀಮಿನಲ್ಲಿ ತೊಡ್ಕೊಳ್ತವೆ, ಆ ತಾಲೀಮಿನಲ್ಲಿ ತೊಡಗಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅವುಗಳನ್ನು ನೀಡಿ ಅವುಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ನಿತ್ಯದ ಕಾಯಕ ಆಗಿದೆ. ಹೀಗಾಗಿ ಈಗಾಗಲೇ ಗಜಪಡೆಗಳ ತಾಲೀಮು ಸಹ ಭರ್ಜರಿಯಾಗಿ ನಡೆದಿದೆ.
ಎರಡನೇ ಹಂತದ ಏನು ಆನೆಗಳು ಬಂದಿದ್ವೋ ಅವುಗಳಿಗೂ ತೂಕ ಪರೀಕ್ಷೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದೆ ಏನಿದ್ರು ಅವುಗಳಿಗೆ ವಿಶೇಷವಾದಂಥ ಆಹಾರವನ್ನು ನೀಡುವಂಥದ್ದು, ಪೌಷ್ಟಿಕತೆಯನ್ನು ಹೆಚ್ಚಿಸುವಂಥದ್ದು, ಅವುಗಳಿಗೆ ಶಕ್ತಿ ತುಂಬುವಂಥದ್ದು. ಇದರ ಜೊತೆಗೆ ದಸರಾ ಜಂಬೂ ಸವಾರಿಗೆ ಎಲ್ಲ ಆನೆಗಳನ್ನು ಸಿದ್ಧಪಡಿಸುವಂತಹ ಕೆಲಸಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ. ಸೊ ದಸರಾ ಗಜಪಡೆಯ ಕಲರವ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜೋರಾಗಿದೆ. ಒಂದು ಕಡೆ ಉದ್ಘಾಟಕರ ಬಗ್ಗೆ ಪರ ವಿರೋಧ ಚರ್ಚೆಗಳು ಏನೇ ನಡೆದಿದ್ರು ಸಹ ಗಜಪಡೆಯ ತಾಲೀಮಿಗೆ ಯಾವುದೇ ರೀತಿಯಾದಂತಹ ಬ್ರೇಕ್ ಬಿದ್ದಿಲ್ಲ. ಇನ್ನೂ ಭರ್ಜರಿಯಾಗಿ ಗಜಪಡೆಗಳು ಸಿದ್ಧತೆಯನ್ನು ನಡೆಸಿದವೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಗಜಪಡೆಯ ಕಲರವ ಜೋರಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.